ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, 7ನೇ ವೇತನ ಆಯೋಗದ ವರದಿಯಂತೆ ಜುಲೈನಲ್ಲಿ ತುಟ್ಟಿ ಭತ್ಯೆ ಅಂದರೆ DA ಹೆಚ್ಚಳದ ನಿರೀಕ್ಷೆಯಲ್ಲಿರುವ ನೌಕರರಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಸ್ನೇಹಿತರೆ ಗಮನಿಸಿ, ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ತುಟ್ಟಿ ಭತ್ಯೆಯ ವಿಚಾರವಾಗಿ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಆಗಿದೆ. ಸೊ ಬನ್ನಿ ಸ್ನೇಹಿತರೆ, ಜುಲೈ ತಿಂಗಳಲ್ಲಿ ಈಗ ಅವರ ತುಟ್ಟಿ ಭತ್ಯೆ ಹೆಚ್ಚಳವಾಗ್ತಕ್ಕಂಥ ನಿರೀಕ್ಷೆ ಇದೆ. ಯಾವ ರೀತಿ ಹೆಚ್ಚಳ ಆಗಬಹುದು ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಗಮನಿಸೋಣ. ಈಗ ಏನು ಮಾಹಿತಿ ಇದೆ ಅಂತ ನೋಡಿ. ಜುಲೈ ತಿಂಗಳ ತುಟ್ಟಿ ಭತ್ಯೆ ಏರಿಕೆ ಶೀಘ್ರವೇ ಆಗುವ ನಿರೀಕ್ಷೆ ಇದೆ. ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಈ ತುಟ್ಟಿ ಭತ್ಯೆ ಹೆಚ್ಚಿಸಲಾಗುತ್ತದೆ. ಸದ್ಯ ಜನವರಿಯ DA ಏರಿಕೆ ಆಗಿದೆ. 6 ತಿಂಗಳು ಕಳೆದಿರುವ ಸರ್ಕಾರಿ ನೌಕರರು ಜುಲೈ ತಿಂಗಳ ಮತ್ತೊಂದು ತುಟ್ಟಿ ಭತ್ಯೆ ಏರಿಕೆ ಎದುರು ನೋಡುತ್ತಿದ್ದಾರೆ. ಸದ್ಯ 50% ತಲುಪಿದ DAದಿಂದಾಗಿ ಅಸ್ತಿತ್ವದಲ್ಲಿರುವ ದರಗಳಿಗಿಂತ ಹಲವು ಭತ್ಯೆಗಳು ಸ್ವಯಂ ಆಗಿ 25%ಕ್ಕೆ ಪರಿಷ್ಕರಣಗೊಳ್ಳುತ್ತವೆ. ಸದ್ಯ ಸರ್ಕಾರ ಜುಲೈ ತಿಂಗಳ ತುಟ್ಟಿ ಭತ್ಯೆ ಏರಿಕೆ ಶೀಘ್ರವೇ ಆಗುವ ನಿರೀಕ್ಷೆ ಇದೆ. ಈ ಬಾರಿ ಇರುವ ಹಣದುಬ್ಬರದ ಒತ್ತಡದಿಂದಾಗಿ 4% ಬದಲಾಗಿ 5% DA ಹೆಚ್ಚಳ ಮಾಡಬಹುದು. ಇದರಿಂದ DA ಪ್ರಮಾಣ 55% ಏರಿಕೆ ಆಗಲಿದೆ. ಹಾಗಾಗಿ ಈ ತಿಂಗಳಲ್ಲಿ ತುಟ್ಟಿ ಭತ್ಯೆ 50%ನಿಂದ 55%ವರೆಗೂ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ ಜುಲೈ 2024ರಲ್ಲಿ ನೋಡಿ 55% DA. ಅಂದರೆ ಕಳೆದ ಕೆಲವು ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಉದ್ಯೋಗಿಗಳ ಈ DAಯನ್ನು 4% ಅಷ್ಟು ಹೆಚ್ಚಿಸಿದೆ. ಅವರು 2022ರಲ್ಲಿ 38% ಅಷ್ಟು ಮತ್ತು 2023ರಲ್ಲಿ 42% ಮತ್ತು 46% ಪಡೆಯುತ್ತಿದ್ದಾರೆ ಮತ್ತು ಈಗ 2024ರ ಮೊದಲಾರ್ಧದಲ್ಲಿ 50% ಪಡೆಯುತ್ತಿದ್ದಾರೆ. ಆದಾಗ್ಯೂ ಅಖಿಲ ಭಾರತ CPI ಸೂಚ್ಯಂಕದ ಪ್ರಕಾರ ಸಿದ್ಧಪಡಿಸಿದ ನೌಕರರ DAಯನ್ನು ಹೆಚ್ಚಿಸಲು ಅದೇ ಮಾದರಿಯನ್ನು ಅನುಸರಿಸಲು ಸರ್ಕಾರಕ್ಕೆ ನಿರ್ಬಂಧವಿಲ್ಲ. ಜುಲೈ ತಿಂಗಳ DA ಅನ್ನು ಜುಲೈ ತಿಂಗಳ ಅಖಿಲ ಭಾರತ ನೋಡಿ CPI ಸೂಚ್ಯಂಕವನ್ನು ಆಧರಿಸಿ ಅದು ಆಗಸ್ಟ್ ಅಂತ್ಯದಲ್ಲಿ ಬಿಡುಗಡೆಯಾಗಲಿದೆ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ DAನಲ್ಲಿ ಹೆಚ್ಚಳದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲು ಹೆಚ್ಚಿನ ಅವಕಾಶಗಳಿವೆ. ಆದರೆ 7ನೇ ವೇತನ ಆಯೋಗವು ನೌಕರರಿಗೆ ಗರಿಷ್ಠ 50% ಏರಿಕೆಯನ್ನು ಮಿತಿಗೊಳಿಸಿದೆ. ಈಗ ಉದ್ಯೋಗಿಗಳು ತಮ್ಮ ಮೂಲ ಪಾವತಿಯ ಅರ್ಧದಷ್ಟು ವೇತನವನ್ನು ಹೆಚ್ಚುವರಿಯಾಗಿ DA ಮತ್ತು ಇತರ ಭತ್ಯೆಗಳ ಸಹ ಪಡೆಯುತ್ತಿದ್ದಾರೆ. ಆದ್ದರಿಂದ ಜುಲೈನಲ್ಲಿ ಇನ್ಕ್ರಿಮೆಂಟ್ ಕುರಿತು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ತುಂಬಾ ಕಷ್ಟಕರವಾಗಿದೆ. ಸ್ನೇಹಿತರೆ, ಇದರಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದಂತಹ ಮಾಹಿತಿ ನೋಡಿ. 7ನೇ ವೇತನ ಆಯೋಗವು ನೌಕರರಿಗೆ ಗರಿಷ್ಠ 50% ಏರಿಕೆಯನ್ನು ಮಿತಿಗೊಳಿಸಿ ಆಗಿದೆ ಸ್ನೇಹಿತರೆ. ಈಗ ಉದ್ಯೋಗಿಗಳು ತಮ್ಮ ಮೂಲ ಪಾವತಿಯ ಅರ್ಧದಷ್ಟು ವೇತನವನ್ನು ಹೆಚ್ಚುವರಿಯಾಗಿ DA ಮತ್ತು ಇತರ ಭತ್ಯೆಗಳನ್ನು ಸಹ ಪಡೆಯುತ್ತಿದ್ದಾರೆ. ಆದ್ದರಿಂದ ಜುಲೈನಲ್ಲಿ ಇನ್ಕ್ರಿಮೆಂಟ್ ಕುರಿತು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ತುಂಬ ಕಷ್ಟಕರವಾಗಿದೆ. ಸೊ 7ನೇ ವೇತನ ಆಯೋಗದ ವರದಿಯಂತೆ 50% ಅದು ಮಿತಿಯನ್ನು ಮಾಡಿರೋದ್ರಿಂದ ಈಗ ಆಲ್ರೆಡಿ ಅದಕ್ಕೆ ಅರ್ಧದಷ್ಟು ಈಗ ಪಡಿತಾ ಇದ್ದಾರೆ ಸ್ನೇಹಿತರೆ. ಸೊ ಅದರಿಂದ ಈ ಜುಲೈನಲ್ಲಿ ಇನ್ಕ್ರಿಮೆಂಟ್ ಮಾಡೋದು ಸಾಧ್ಯತೆ ಕಷ್ಟವಾಗಿದೆ ಅಂತ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಕಾದು ನೋಡೋಣ ಸ್ನೇಹಿತರೆ, ಈಗ ಕೇಂದ್ರ ಸರ್ಕಾರ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ. ನಮಸ್ಕಾರ.